ನಿಮಗೆ ಇದು ಗೊತ್ತೇ? ಈ 12 ತಿಂಗಳುಗಳಲ್ಲಿ ಹುಟ್ಟಿದವರು ರಾಮಾಯಣದಲ್ಲಿ ಇರುವ ಇವರುಗಳ ಗುಣ ಲಕ್ಷಣಗಳನ್ನು ಹೋಲುತ್ತಾರೆ ಎಂದು. ಈ 12 ತಿಂಗಳಿನಲ್ಲಿ ಹುಟ್ಟಿರುವವರು ರಾಮಾಯಣದಲ್ಲಿ ಇರುವ ಇವರುಗಳ ಗುಣ ಲಕ್ಷಣಗಳನ್ನು ಕೆಲವರಲ್ಲಿ ಹೆಚ್ಚಾಗಿರುತ್ತದೆ ಎಂದು, ಯಾವ ತಿಂಗಳಿನಲ್ಲಿ ಹುಟ್ಟಿದವರು ಯಾರಿಗೆ ಹೋಲುತ್ತಾರೆಂದು ವಿವರವಾಗಿ ತಿಳಿಸಲಾಗಿದೆ. ಈ ವಿಡಿಯೋ ನೋಡು ಮೊದಲು ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಜನವರಿ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ರಾವಣಾಸುರನ ಗುಣ ಲಕ್ಷಣಗಳು ಇರುತ್ತದೆ. ಇಷ್ಟವಾಗಿರುವುದನ್ನು ಪಡೆಯಲು ಎಷ್ಟರ ಮಟ್ಟಿಗಾದರೂ ಹೋಗುತ್ತಾರೆ. ಫೆಬ್ರವರಿ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಭರತನ ಗುಣ ಲಕ್ಷಣಗಳು ಇರುತ್ತದೆ. ಇವರ ಕಣ್ಣ ಮುಂದೆ ಎಷ್ಟು ಸುಖ ಸಂತೋಷಗಳು ಇದ್ದರೂ ಸಹ ಅವರಿಗೆ ಬೇಕಾದವರಿಗೋಸ್ಕರ ಎಲ್ಲವನ್ನೂ ತ್ಯಾಜಿಸುತ್ತಾರೆ. ಮಾರ್ಚ್ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಮೇಘನಾಥನ ಗುಣಲಕ್ಷಣಗಳು ಇರುತ್ತದೆ. ತಂದೆಗೆ ಕೊಟ್ಟ ಮಾತನ್ನು ಎಂದೂ ಮೀರುವುದಿಲ್ಲ. ಏಪ್ರಿಲ್ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಲಕ್ಷ್ಮಣನ ಗುಣ ಲಕ್ಷಣಗಳು ಇರುತ್ತದೆ. ತನಗೆ ಬೇಕಾದವರಿಗೋಸ್ಕರ ಎಷ್ಟು ಕಷ್ಟಗಳನ್ನು ಬೇಕಾದರೂ ಅನುಭವಿಸುತ್ತಾರೆ. ಮೇ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಶೂರ್ಪಣಖಿಯ ಗುಣ ಲಕ್ಷಣಗಳು ಕೆಲವರಲ್ಲಿ ಇರುತ್ತದೆ. ಜೂನ್ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಸೀತಾದೇವಿಯ ಗುಣ ಲಕ್ಷಣಗಳು ಇರುತ್ತದೆ. ಜುಲೈ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಶ್ರೀರಾಮನ ಗುಣ ಲಕ್ಷಣಗಳು ಇರುತ್ತದೆ. ಆಗಸ್ಟ್ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಊರ್ಮಿಳಾ ದೇವಿಯ ಗುಣ ಲಕ್ಷಣಗಳು ಇರುತ್ತದೆ. ತನ್ನವರಿಗೋಸ್ಕರ ಎಷ್ಟು ವರ್ಷಗಳು ಬೇಕಾದರೂ ಎದುರು ನೋಡುತ್ತಾರೆ. ಸೆಪ್ಟೆಂಬರ್ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ವಿಭೀಷಣನ ಗುಣ ಲಕ್ಷಣವೂ ಇರುತ್ತದೆ. ಎಲ್ಲಿ ಧರ್ಮವಿರುತ್ತದೆಯೋ ಆ ಕಡೆ ನಿಲ್ಲುತ್ತಾರೆ. ಅಕ್ಟೋಬರ್ ಈ ತಿಂಗಳಿನಲ್ಲಿ ಹುಟ್ಟಿದ ಕೆಲವರಿಗೆ ಮಾತ್ರ ಮಂತ್ರಳ ಗುಣ ಲಕ್ಷಣವೂ ಇರುತ್ತದೆ. ಇವರು ಚೆನ್ನಾಗಿರಲು ಬೇರೆಯವರನ್ನು ನಾಶ ಮಾಡಲು ನೋಡುತ್ತಾರೆ. ನವೆಂಬರ್ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಕುಂಭಕರ್ಣನ ಗುಣ ಲಕ್ಷಣವೂ ಇರುತ್ತದೆ. ಇವರು ಏನನ್ನು ಬೇಕಾದರೂ ಸಾಗಿಸುತ್ತಾರೆ, ಆದರೆ ಅವರ ಆಲಸ್ಯತನದಿಂದ ಏನನ್ನೂ ಮಾಡಲಾಗುವುದಿಲ್ಲ. ಡಿಸೆಂಬರ್ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಶಿವನ ಗುಣ ಲಕ್ಷಣವೂ ಇರುತ್ತದೆ. ಇವರಿಗೆ ಎಲ್ಲವೂ ತಿಳಿದರೂ ತಿಳಿಯದಂತೆಯೇ ಇರುತ್ತಾರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.